ಹಸಿರು ಯೋಜನೆಯ ಮೊದಲನೇ ಭಾಗ ನಮ್ಮ ಶಾಲೆಯಲ್ಲಿ ಅನಾವರಣಗೊಳಿಸುವ ಕ್ರಿಯೆ ನಡೆದಿತ್ತು. ವರ್ಗದ ಮಕ್ಕಳಿಗೆಲ್ಲರಿಗೂ ಪಾಟನ್ನು ವಿತರಣೆ ಮಾಡುವ ಕೆಲಸ ನನ್ನದಾಗಿತ್ತು. ತಮಗೆ ಇಷ್ಟವಾದ ಯಾವುದೇ ಸಸಿಯನ್ನು ಅದರಲ್ಲಿ ಹಚ್ಚಿ ಬೆಳೆಸುವ ಬಯಕೆ ಅವರದಾಗಿತ್ತು. ಮಣ್ಣಿನಲ್ಲಿ ಜೀವವಿದೆ ಎಂಬ ಮಾತನ್ನು ನಿಜ ಮಾಡಲು ಸಸಿಯನ್ನು ಬೆಳೆಸುವ ಮಹತ್ ಕಾರ್ಯ ಶುಭಾರಂಭವಾಗಿತ್ತು. ಚಿಕ್ಕ ಪುಟ್ಟ ಕೈಗಳಿಂದ ಮಣ್ಣನ್ನು ಹದ ಮಾಡಿ ಪಾಟ್ ಒಳಗೆ ತುಂಬಿಸುವ ಕಾರ್ಯ ಕಣ್ಣಿಗೆ ಹಿತವೆನಿಸುವಂತಿತ್ತು. ನಿಸ್ವಾರ್ಥದಿಂದ ಎಲ್ಲವನ್ನೂ ದಾನವಾಗಿ ನೀಡುವ ನಿಸರ್ಗ ಮಾತೆಗೆ ನಮ್ಮ ಕಡೆಯಿಂದ ಪುಟ್ಟ ಸೇವೆ ಮುಂದುವರೆದಿತ್ತು. ಎಐ ಎನ್ನುವ ಕ್ರಾಂತಿ ಎಷ್ಟೇ ಸಫಲವಾಗಿದ್ದರೂ ಇಂತಹ ಮುಗ್ಧ ಮಕ್ಕಳ ಮನಸ್ಸಿನಿಂದ ಬರುವ ನಗುವನ್ನು ಸೆರೆ ಹಿಡಿಯಲು ಅದು ವಿಫಲವಾಗುವುದು. ನಿರಾಭರಣ ಸುಂದರಿಯಾಗಿದ್ದ ವರ್ಗದ ಕೋಣೆಗೆ ಆಭರಣದಂತೆ ಮೆರುಗು ನೀಡಲು ಸಸಿಗಳನ್ನು ಹಚ್ಚಿದ ಪಾಟ್ಗಳು ಮುಂದೆ ಬಂದಿದ್ದವು. ನಮಗೆ ಜಲವೇ ಬೇಡ, ಮಕ್ಕಳ ನಗುವೇ ನಮಗೆ ಸ್ಫೂರ್ತಿ ಎನ್ನುವಂತೆ ಸಸಿಗಳು ಕಂಗೊಳಿಸುತ್ತಿದ್ದವು. ಪ್ರತಿ ತಿಂಗಳು ಪ್ರತಿ ಸಸಿಯ ವೀಕ್ಷಣೆ ಮಾಡಿ ಉತ್ತಮವಾಗಿ ಪೋಷಿಸಿ ಬೆಳೆಸಿದ ಸಸಿಗಳಿಗೆ ಬಹುಮಾನ ನೀಡಲಾಗುವುದು ಎಂಬ ನಮ್ಮ ಗ್ಯಾರಂಟಿ ಯೋಜನೆ ಘೋಷಿಸಲಾಗಿತ್ತು. ಹಸಿರು ಯೋಜನೆಯ 2ನೇ ಭಾಗ ಆದಷ್ಟು ಬೇಗ ನಿಮ್ಮ ಮುಂದೆ ತರುವ ಪ್ರಯತ್ನ ಮಾಡ್ತೀವಿ. ಅಲ್ಲಿವರೆಗೂ ಕಾಯ್ತಾರಿ ನಿಮ್ಮ ಹಳ್ಳಿಯ ಸರ್ಕಾರಿ ಶಾಲೆಯ ಮಕ್ಕಳ ವಿನೂತನ ಕಾರ್ಯಗಳಿಗೆ. ಧನ್ಯವಾದಗಳು. ತಪ್ಪೇ ಇಲ್ಲದ ಸರಿಯುಂಟಾ ಹೇಳ